ಭಗವಂತ ನಮ್ಮ ಪೂರ್ವಿಕರ ಪುಣ್ಯ ವಿಶೇಷದಿಂದ, ನಮ್ಮ ತಂದೆ ತಾಯಿಗಳ ಒಂದು ಪುಣ್ಯ ವಿಶೇಷದಿಂದ ಭಗವಂತ ನಮಗೆ ಏನೊಂದು ಸಾಧನ ಶರೀರವನ್ನ ನೀಡಿದ್ದಾನೆ. 1971 ಇಸ್ವಿಯಲ್ಲಿ ಏಪ್ರಿಲ್ ತಿಂಗಳಿನ ಈ ದಿನದಂದು ನಮಗೆ ಭಗವಂತ ಈ ಸಾಧನಾ ಶರೀರವನ್ನ ನೀಡಿ ಇಂದಿನ ಆಂಧ್ರ ಪ್ರದೇಶದ ಕಂದನವೋಲು ಎಂಬುದಾಗಿ ಪ್ರಸಿದ್ಧವಾದ ತುಂಗಭದ್ರಾ ನದಿ ತೀರದ ಭವ್ಯವಾದ ಕ್ಷೇತ್ರ, ಪೌರಾಣಿಕ ಹಿನ್ನೆಲೆ ಇರತಕ್ಕಂತಹ ಕ್ಷೇತ್ರವಾದ ನಮ್ಮ ಜಿಲ್ಲಾ ಕೇಂದ್ರದಲ್ಲಿ ನಮಗೆ ಜನ್ಮವನ್ನ ನೀಡಿ ನಮ್ಮನ್ನು ಅನುಗ್ರಹಿಸಿದ್ದಾನೆ. ನಮ್ಮ ತಂದೆ ತಾಯಿಗಳು ಮಾಡಿದಂತಹ ಪುಣ್ಯ, ನಮ್ಮ ಪೂರ್ವಿಕರು ಮಾಡಿದಂತಹ ಪುಣ್ಯ, ಮುಖ್ಯವಾಗಿ ಹರಿಗುರುಗಳು ನಮ್ಮ ಮೇಲೆ ಅನುಗ್ರಹ ಮಾಡಿ ಏನು ಸಾಧನೆ ಮಾಡಲಿಕ್ಕೆ ಈ ಒಂದು ಜನ್ಮವನ್ನ ನೀಡಿದ್ದಾರೆ. ಇದು 55ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿ ನಾಳೆಯಿಂದ 56ನೇ ವರ್ಷಕ್ಕೆ ಪಾದಾರ್ಪಣೆ ಅನ್ನುವಂಥದ್ದು ಆಗ್ತಾ ಇದೆ. ಭಗವಂತ ಸಾಧನ ಶರೀರ ಕೊಟ್ಟಿದ್ದಾನೆ. ನಮ್ಮಿಂದ ಏನು ಸಾಧನೆ ಮಾಡಿಸಿದ್ದಾನೋ ನಮಗೆ ಗೊತ್ತಿಲ್ಲ. ಆದರೂ ಕೂಡ ಹರಿಗುರುಗಳು ನಮ್ಮ ಮೇಲೆ ಕರುಣೆಯನ್ನು ಮಾಡಿ ನಮ್ಮನ್ನು ಅನುಗ್ರಹಿಸಬೇಕು, ನಮ್ಮ ಎಲ್ಲ ಅಪರಾಧಗಳನ್ನ ದೋಷಗಳನ್ನ ಮನ್ನಿಸಿ ನಮ್ಮನ್ನ ಉದ್ಧಾರ ಮಾಡಬೇಕು ಎಂಬುದಾಗಿ ಭಗವಂತನಲ್ಲಿ ನಮ್ಮ ಗುರುಗಳ ಮೂಲಕವಾಗಿ ಪ್ರಾರ್ಥಿಸುತ್ತಾ, ಸುಮಧ್ವ ವಿಜಯದಲ್ಲಿ ಒಂದು ಮಾತು ಬರ್ತದೆ, ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಶಶುದ್ಧ ಬುದ್ಧಿ ಎಂಬುದಾಗಿ. ಏನು ಭೀಮಸೇನನಾಗಿ ಅವತಾರ ಮಾಡಿದಾಗ ಭಗವಂತನ ಆರಾಧನಾ ರೂಪವಾದ ಭಗವದ್ವೇಷಿಗಳ ನಿಗ್ರಹ, ಮತ್ತೆ ಆರ್ತ ಜನರ ರಕ್ಷಣೆ, ಭಗವತ್ ಸೇವೆ ಇವುಗಳನ್ನೆಲ್ಲ ಪೂರ್ವಾವತಾರದಲ್ಲಿ ಹನುಮಂತನಾಗಿ ಭೀಮನಾಗಿ ಏನು ಮಾಡಿದ್ದಾರೆ. ಆ ಭೀಮಸೇನ ದೇವರು ಆ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಿಸಿ ಸಂಕಲ್ಪಯಾಮಾಸ ಸಶುದ್ಧ ಬುದ್ಧಿ ಕೃತೀಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ. ಮುಂದೆ ಮಾಡಬಹುದಾದ ಮಾಡಲಿರುವಂತಹ ಭಗವತ್ ಸೇವಾ ರೂಪವಾದ ಭಗವತ್ ಪೂಜಾ ರೂಪವಾದಂತಹ ಕಾರ್ಯವನ್ನ ಆ ಭೀಮಸೇನ ದೇವರು ಸಂಕಲ್ಪ ಮಾಡಿದರು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಅದೇ ರೀತಿಯಾಗಿ ಆ ಯಾವ ಯೋಗ್ಯತೆಯೂ ನಮಗಿಲ್ಲದೇ ಇದ್ರೂ ಕೂಡ ಹರಿಗುರುಗಳ ಅನುಗ್ರಹ, ಹರಿಗುರುಗಳ ಒಂದು ಕೃಪಾದೃಷ್ಟಿ ನಮ್ಮ ಮೇಲೆ ಏನು 55 ವರ್ಷಗಳ ಕಾಲ ನಿರಂತರವಾಗಿ ಹರಿದು ಬಂದು ನಮ್ಮನ್ನು ಉದ್ಧಾರ ಮಾಡಿದ್ದಾರೆ. ಇಲ್ಲಿ ತನಕ ನಡೆಸಿದಂತಹ ಅಧ್ಯಯನ ಅಧ್ಯಾಪನಾದಿಗಳು ಭಗವತ್ ಸೇವಾ ರೂಪವಾದಂತಹ ಕಿಂಚಿತ್ ಕಾರ್ಯವನ್ನ ನಮ್ಮ ಗುರುಗಳ ಮೂಲಕವಾಗಿ ನಮ್ಮ ಉಪಾಸ್ಯ ಮೂರ್ತಿಯಾದ ಉಪಾಸ್ಯ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳವರು, ಅವರ ಅಂತರ್ಯಾಮಿಯಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗದ ಚತುರ್ಯುಗ ಮೂರ್ತಿ ಬ್ರಹ್ಮಕರಾರ್ಚಿತ ಮೂಲ ರಾಮದೇವರ ಪಾದಪದ್ಮಗಳಲ್ಲಿ ಸಮರ್ಪಿಸುತ್ತಾ, 56ನೇ ವರ್ಷದಿಂದ ನಮ್ಮ ಆಯುಷ್ಯ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಆದರೆ ಆ ಆಯುಷ್ಯು ಸಾರ್ಥಕವಾಗಿ ಭಗವಂತನ ಅನುಗ್ರಹ ಸಂಪಾದನೆಗೆ ಅದು ಕಾರಣವಾಗಲಿ, ಭಗವದ್ಭಕ್ತರ ಸೇವೆಗೆ ಅದು ಕಾರಣವಾಗಲಿ, ಶ್ರೀಮಠದ ಸೇವೆಗೆ ಅದು ಕಾರಣವಾಗಲಿ, ಅಧ್ಯಯನ ಅಧ್ಯಾಪನಾದಿಗಳಿಗೆ ಅದು ಕಾರಣವಾಗಲಿ ಎಂಬುದಾಗಿ ಸಂಕಲ್ಪ ಮಾಡುತ್ತಾ ನಮ್ಮೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಸಮಗ್ರ ವಿಶ್ವದಲ್ಲಿ ಪ್ರಕ್ಷುಬ್ಧ ವಾತಾವರಣ, ಯುದ್ಧ ವಾತಾವರಣ, ಅನೇಕ ಜನ ನಾಗರಿಕರುಗಳು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾರೆ, ಹತಗಾತ್ರರಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಇದೇ ರೀತಿಯಾಗಿ ಬರಗಾಲದಿಂದ ಪೀಡಿತರಾಗಿದ್ದಾರೆ. ಆಹಾರ ಅನ್ನಾದಿಗಳು ಇಲ್ಲದೆ ತುಂಬಾ ಬಳಲ್ತಾ ಇದ್ದಾರೆ, ಜೀವಿಗಳು ಬಳಲ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆಚರಣೆ ಅನ್ನುವಂತಹದ್ದು ಯಾವ ಕಾರಣಕ್ಕೂ ಅದು ಸಲ್ಲದು. ಆದರೆ ಭಕ್ತರ, ಅಭಿಮಾನಿಗಳ, ಶಿಷ್ಯರ ಮಾತನ್ನೂ ಕೂಡ ನಾವು ತಿರಸ್ಕಾರ ಮಾಡಲಿಕ್ಕೆ, ಅದನ್ನ ರೆಫ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುತ್ತಾ ದೇಶ ಸುಭಿಕ್ಷೆಯಾಗಲಿ, ವಿಶ್ವದಲ್ಲಿ ಶಾಂತಿ ನೆಲೆಗೊಳ್ಳಲಿ, ಎಲ್ಲರಿಗೂ ಕೂಡ ಭಗವಂತ ಅನುಗ್ರಹವನ್ನು ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇವೆ.